Hello everyone, welcome to Sanmargaha classes. 13ನೇ ಪ್ರಶ್ನೆ ಶ್ರಮ ಮತ್ತು ಉದ್ಯೋಗ ಎಂಬಂತಹ ಚಾಪ್ಟರ್ ಇಂದ ಜೀತ ಪದ್ಧತಿ ರದ್ದತಿ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಜೀತ ಪದ್ಧತಿ ರದ್ದತಿ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಜೀತ ಪದ್ಧತಿ ಅಂತಂದ್ರೆ ಏನು? ಜಮೀನ್ದಾರರ ಮನೆಯಲ್ಲಿ ನಿಗದಿತ ಮೊತ್ತಕ್ಕೆ ನಿಗದಿತ ಅವಧಿಯವರೆಗೆ ಅಥವಾ ಮಾಡಿದ ಸಾಲವನ್ನ ತೀರಿಸುವವರೆಗೆ ಕೆಲಸ ಮಾಡಲು ಬದ್ಧನಾದವನೇ ಜೀತ ಕಾರ್ಮಿಕ. ಓಕೆ, ಸೊ ಅವನು ಸಾಲದ ಹಣಕ್ಕಾಗಿ ತನ್ನನ್ನು ತಾನು ಜಮೀನ್ದಾರನಿಗೆ ಮಾರಿಕೊಂಡು ಒತ್ತೆ ಇಟ್ಟುಕೊಂಡಿರ್ತಾನೆ. ಓಕೆನಾ, ಜಮೀನ್ದಾರರು ಕಡಿಮೆ ಕೂಲಿಯನ್ನ ಕೊಟ್ಟು ಹೆಚ್ಚಿನ ಕೆಲಸವನ್ನ ಆತನಿಂದ ಮಾಡಿಸಿಕೊಳ್ತಾರೆ. ಇದು ಜೀತ ಕಾರ್ಮಿಕ ಪದ್ಧತಿ. ಸೊ ಈ ಪದ್ಧತಿಯನ್ನ ನಿಷೇಧ ಮಾಡಿದ ವರ್ಷ ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ 1976, ಆಪ್ಷನ್ ಬಿ 1996, ಆಪ್ಷನ್ ಸಿ 1986, ಆಪ್ಷನ್ ಡಿ 1972. ಜೀತ ಪದ್ಧತಿ ರದ್ದತಿ ಕಾಯ್ದೆ ಜಾರಿಗೆ ಬಂದಂತ ವರ್ಷ 1976. ಓಕೆನಾ, ಈ ಸಾಮಾಜಿಕ ಅನಿಷ್ಟ ಪದ್ಧತಿಯು ಈಗ ಕಡಿಮೆ ಆಗಿದ್ರು ಕೂಡ ಕೆಲವೊಂದು ಭಾಗದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಥ್ಯಾಂಕ್ ಯು.